ಚನ್ನಪಟ್ಟಣದಿಂದ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ನೋಡಿ, ಅಲ್ಲಿ ಈ ಬಾರಿ ಕೊನೆ ಗಳಿಗೆವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಉತ್ಸಾಹ ಇತ್ತು, ಹುಮ್ಮಸ್ಸಿತ್ತು, ಗೆಲುವಿನ ನಿರೀಕ್ಷೆ ಇತ್ತು. ಆದರೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋ ವಿಚಾರವನ್ನು ನಾವು ಹೇಳಿಲ್ಲ, ಖುದ್ದು ಅಭ್ಯರ್ಥಿ ಆಗಿರುವಂಥ ಸಿ ಪಿ ಯೋಗೇಶ್ವರ್ ಅವರೇ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಕ್ಷೇತ್ರಾದ್ಯಂತ ನೀವು ಕೂಡ ಓಡಾಡಿದ್ದೀರಿ. ಇವತ್ತಿನ ಸಂದರ್ಭವನ್ನು ಗಮನಿಸಿ ಹೇಳೋದಾದರೆ ಯಾರು ಗೆಲ್ಬೋದು, ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ, ಜೊತೆಗೆ ಹೇಳಿಕೆ ಏನಾದರೂ ತಿರುವನ್ನು ಕೊಡುವ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಶ್ರೀಪಾದ್? ಸರ್, ನಾಗೇಂದ್ರ ಬಾಬು, ಕ್ಷಣ ಕ್ಷಣಕ್ಕೂ ಕುತೂಹಲ ಅಂತೂ ಹೆಚ್ಚಾಗಿದೆ. ಚನ್ನಪಟ್ಟಣದ ಪಟ್ಟವನ್ನ ಇಲ್ಲಿನ ಜನ ಯಾರಿಗೆ ಕಟ್ತಾರೆ ಅನ್ನುವಂಥದ್ದು 8 ಗಂಟೆಯಿಂದ ಮತ ಎಣಿಕೆ ಏನು ಆರಂಭ ಆಗುತ್ತೆ ಆ ಕ್ಷಣದಿಂದ ಹೆಚ್ಚು ಹೆಚ್ಚು ಕುತೂಹಲ ಮನೆ ಮಾಡುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸಚಿವ ಜಮೀರ್ ಅಹಮದ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ಯೋಗೇಶ್ವರ್ ಅವರು ಒಪ್ಕೊಂಡಿದ್ರು. ಜೊತೆಗೆ ನಾನಾ ರೀತಿಯ ರಾಜಕೀಯ ತಂತ್ರಗಾರಿಕೆ ಪಟ್ಟುಗಳು ಇಲ್ಲಿ ಉಪಯೋಗ ಆಗಿದೆ. ಮುಖ್ಯವಾಗಿ DK ಬ್ರದರ್ಸ್ ಅಂತೂ ಇಲ್ಲಿ ಬೀಡು ಬಿಟ್ಟಿದ್ರು. ಇಡೀ ಮಂತ್ರಿಮಂಡಲವೇ ಚನ್ನಪಟ್ಟಣದಲ್ಲಿ ಯಾವ ರೀತಿ ಬೀಡು ಬಿಟ್ಟಿದ್ರು, ಯಾವ ರೀತಿ ತಂತ್ರವನ್ನ ಹೆಣೆದ್ರು, ನಾನೇ ಅಭ್ಯರ್ಥಿ, ಸೋತ್ರೆ ನಾನೇ ಸೋತಂಗೆ, ಗೆದ್ರೆ ನಾನೇ ಗೆದ್ದಂಗೆ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ದಳಪತಿಗಳು ಕೂಡ ಚನ್ನಪಟ್ಟಣ ನಮ್ಮ ಭದ್ರಕೋಟೆ, ಅದನ್ನ ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅದನ್ನ ಮತ್ತೆ ನಾವು ಖಾತ್ರಿಪಡಿಸ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಅಂತಿಮವಾಗಿ ವೋಟರ್ಸ್ ಆರ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್. ಯಾರು ಏನೇ ಬಂದು ಏನೇ ಮಾತಾಡಲಿ, ಏನೇ ಪ್ರಯತ್ನಗಳನ್ನು ಮಾಡಲಿ, ಆದರೆ ಜನ ನಿರ್ಧಾರ ಮಾಡಿರ್ತಾರೆ ಯಾರಿಗೆ ಮತ ಕೊಡಬೇಕು ಅಂತ. ಅಂತಿಮವಾಗಿ ಯಾರು ಜೈ ಅಂದಿದ್ದಾರೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಸಿಂಪತಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಹೋದಲ್ಲಿ ಬಂದಲ್ಲಿ ಯೋಗೇಶ್ವರ್ ಹೇಳಿದ್ದು, ನಾನು ಈಗಾಗಲೇ 5 ಸಾರಿ MLA ಆಗಿಬಿಟ್ಟಿದ್ದೀನಿ, ಆದರೆ ಕ್ಷೇತ್ರಕ್ಕೆ ಇನ್ನೂ ಮಾಡಬೇಕಾದಂತಹ ಕೆಲಸ ಬಹಳ ಬಾಕಿ ಇದೆ, ಅದನ್ನು ಮಾಡಬೇಕಾಗಿದೆ, ಹೀಗಾಗಿ ನಾನು ನಿಮಗೋಸ್ಕರ ಮತ್ತೆ ಎಲೆಕ್ಷನ್ಗೆ ನಿಂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಚನ್ನಪಟ್ಟಣದ ಜನ ತೀರ್ಮಾನ ಮಾಡಿದ್ದಾರೆ ಯಾರಿಗೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಇಲ್ಲಿವರೆಗೂ ಏನೇನು ಕೆಲಸ ಮಾಡಬೇಕು ತಮಗೆಲ್ಲ ಗೊತ್ತಿದೆ, ಈಗ ಮುಂದೆಯೂ ಕೂಡ ನನ್ನ ಮಗನನ್ನ ಅಭ್ಯರ್ಥಿಯಾಗಿ ಗೆಲ್ಲಿಸ್ಕೊಂಡ್ಬಂದು ಚನ್ನಪಟ್ಟಣವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿಯೇ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದು ಒಂದು ಕಡೆ. ಆದರೆ ಇನ್ನು ಜಮೀರ್ ಅಹಮದ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಈ ಕಡೆ ದಳಪತಿಗಳಿಗೆ ಅದು ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಮೈನಾರಿಟೀಸ್ ವೋಟ್ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋಗುತ್ತೆ ಅಂತಂದ್ರೂ ಕೂಡ JDSನವರು ಪ್ರಯತ್ನ ಮಾಡಿ ಒಂದು 10ರಿಂದ 20% ಸೆಳೆಕೊಂಡ್ರೂ ಕೂಡ ನಿಖಿಲ್ ಅವರ ಗೆಲುವು ಬಹುತೇಕ ನಿಶ್ಚಿತ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು ಒಂದು ಕಡೆ. ಆದ್ರೆ ಸಿಂಪತಿ ಇದೆ, ಅನುಕಂಪ ಇದೆ, ಹೀಗಾಗಿ ಈ ಸಾರಿ ನಿಖಿಲ್ ಗೆಲ್ಲಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂತಿಮವಾಗಿ DK ಬ್ರದರ್ಸ್ ಯಾವ ರೀತಿಯ ಪಟ್ಟನ್ನ ಇಲ್ಲಿ ಎಲ್ಲಾ ರೀತಿಯ ಪ್ರಯೋಗ ಮಾಡಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಈ ಎಲ್ಲ ನಾನಾ ರೀತಿಯ ಪ್ರಶ್ನೆಗಳಿಗೆ ಇಡೀ ರಾಜ್ಯದಲ್ಲಿ ವೆರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ ಕ್ಷೇತ್ರ. ಆ ಚನ್ನಪಟ್ಟಣ ಕ್ಷೇತ್ರದ ಉತ್ತರದ ನಿರೀಕ್ಷೆಯಲ್ಲಿ ನೀವು ಎಲ್ಲರೂ ಕೂಡ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಲೇಟೆಸ್ಟ್ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ವೀಕ್ಷಕರಿಗೆ ತಲುಪಿಸುವಂತಹ ಪ್ರಯತ್ನ ನಿರಂತರವಾಗಿ ನಿಮ್ಮಿಂದ ಸಾಗುತ್ತೆ. ನಾಗೇಂದ್ರ ಬಾಬು, ಹಾಗೆ ದೇವನಿಂದ ಗ್ರೌಂಡ್ ನಲ್ಲಿ ಇದ್ದವರು ಅಂದ್ರೆ ಅಲ್ಲಿನವರೇ, ರಾಮನಗರದವರು, ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಪ್ರಮುಖವಾಗಿ ನೋಡಿ, ಈ ಕ್ಷೇತ್ರದ ಜನ, ಚನ್ನಪಟ್ಟಣದ ಜನ ಒಂದು ಹೇಳಿಕೆ ಅಥವಾ ಒಂದು ದಿನದ ಪ್ರಚಾರದ ಸಂದರ್ಭದಲ್ಲಾದ ಘಟನೆಗಳು ಇದರಿಂದಾಗಿ ಇನ್ಫ್ಲೂಯೆನ್ಸ್ ಆಗಿ ತಮ್ಮ ಮತವನ್ನು ಚಲಾವಣೆ ಮಾಡೋ ರೀತಿಯಲ್ಲಿ ಟ್ರೆಂಡ್ ಇದೆಯಾ? ಯಾಕಂತಂದ್ರೆ ಚನ್ನಪಟ್ಟಣದಲ್ಲಿ ಕುಟುಂಬಗಳೇ ಇಂಥ ಪಕ್ಷಕ್ಕೆ ಇಂಥ ವ್ಯಕ್ತಿಗೆ ವೋಟ್ ಅಂತೇಳಿ ಡಿಸೈಡ್ ಮಾಡಿರ್ತಾರೆ. ಪ್ರೀ ಡಿಸೈಡೆಡ್ ವೋಟ್ಸ್ ಬಹಳಷ್ಟು ಬಾರಿ ನಾವು ಗಮನಿಸಿದ್ದೀವಿ. ಸೊ ಈ ಕಡೆ ಕ್ಷಣದ ಹೇಳಿಕೆಗಳು, ಕಡೆ ಕ್ಷಣದ ಕಣ್ಣೀರು, ಇದೆಲ್ಲ ನಿಜಕ್ಕೂ ಇನ್ಫ್ಲೂಯೆನ್ಸ್ ಆಗುತ್ತಾ ಚನ್ನಪಟ್ಟಣದ ಮತದಾರರ ಮೇಲೆ? ಸ್ಮಿತಾ, ಖಂಡಿತವಾಗಿಯೂ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ಆದರೆ ನನಗೆ ಇರುವಂಥ ಮಾಹಿತಿಯ ಪ್ರಕಾರ ಅದು ದೊಡ್ಡ ಮಟ್ಟದಲ್ಲಿ ಏನಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅನಿಸೋದಿಲ್ಲ. ಯಾಕಂದರೆ ಪ್ರಮುಖವಾಗಿ ಇದು DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ಒಂದು ಏನು ನೇರವಾದಂಥ ಹಣಾಹಣಿ ಏನಿದೆ. ಯಾಕಂದರೆ ಪ್ರತಿ ಇಬ್ಬರು ನಾಯಕರುಗಳು ಕೂಡ ಹೇಳ್ತಾ ಇರುವಂತಹ ಒಂದು ಮಾತು ಏನಂತಂದರೆ, ಯಾಕಂದರೆ ನಿನ್ನೆ DK ಶಿವಕುಮಾರ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅಂತಂದರೆ ಇಲ್ಲಿ ನಾನೇ ಅಭ್ಯರ್ಥಿ, ಅಂದರೆ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ, ಇಲ್ಲಿ ಸೋತ್ರೆ ನಾನೇ ಸೋಲೋದು ಅಂತನ್ನುವಂಥ ಮಾತನ್ನು ಕೂಡ
ಕೂಡ ಹೇಳಿದ್ದಾರೆ. ಅಂದರೆ ಯಾರೇ ಸೋತರೂ ಕೂಡ ಇಲ್ಲಿ ಅಂದರೆ JDS ಆರು ಸೋಲ್ಬೋದು ಅಥವಾ ಕಾಂಗ್ರೆಸ್ ಆರು ಸೋಲ್ಬೋದು, ಯಾರೇ ಸೋತರೂ ಕೂಡ ಅವರ ಪ್ರಮುಖ ನಾಯಕರೇ ಇಲ್ಲಿ ಸೋತಂತೆ ಅನ್ನುವಂಥದ್ದು. ಅಂದರೆ DK ಶಿವಕುಮಾರ್ ಸೋತಂತಾಗುತ್ತೆ ಅಥವಾ HD ಕುಮಾರಸ್ವಾಮಿ ಅವರು ಸೋತಂತೆ ಆಗುತ್ತೆ ಅಂತ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಏನು ಮತಗಳನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನವರಾಗಿರ್ಬೋದು ಅಥವಾ JDSನ ನಾಯಕರು ಕೂಡ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದರು. ಕಾಂಗ್ರೆಸ್ಗೂ ಒಂದಷ್ಟು ಲಾಭಗಳಿದೆ, ಜೊತೆಗೆ JDSಗೂ ಒಂದಷ್ಟು ಲಾಭಗಳಿದೆ. ಯಾಕಂದರೆ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರವನ್ನು ಜನರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಬಂದಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ದಿಢೀರಾಗಿ CP ಯೋಗೇಶ್ವರ್ ಅವರು ಬಂದು ಅಭ್ಯರ್ಥಿ ಆಗ್ತಾರೆ ಅಂದರೆ ಕೊನೆ ಗಳಿಗೆಯಲ್ಲಿ ಅವರು ಅಭ್ಯರ್ಥಿ ಆದಂಥದ್ದು ಇಲ್ಲಿನ ಸ್ಥಳೀಯ ಕೆಲ ಮುಖಂಡರುಗಳು ಕೂಡ ಇಷ್ಟ ಇರಲಿಲ್ಲ, ಅವರಲ್ಲಿ ಅಸಮಾಧಾನ ಇತ್ತು. ಆದರೂ ಸಹ DK ಬ್ರದರ್ಸ್ ಅವರನ್ನ ಎದುರಾಕೊಂಡು ನೇರವಾಗಿ ಅವರ ಅಸಮಾಧಾನವನ್ನು ಹೊರ ಹಾಕಲಿಲ್ಲ. ಆದರೆ ಏನು ಮತದಾನದ ವೇಳೆ ಕೂಡ ಅವರು ತಟಸ್ಥರಾಗಿ ಅದು ಎಲ್ಲೋ ಒಂದು ಕಡೆ JDSಗೆ ಅನುಕೂಲ ಆಗಿದೆ ಅಂತನ್ನುವಂತಹ ಮಾತುಗಳು ಕ್ಷೇತ್ರದಾದ್ಯಂತ ಇರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ಗೂ ಕೂಡ ಲಾಭವಾಗುವಂಥ ವಿಚಾರಗಳನ್ನು ಜನರು ಹೇಳ್ತಾ ಇರುವಂಥದ್ದು. ಅದರಲ್ಲಿ DK ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಕಳೆದ 3 ತಿಂಗಳ ಹಿಂದೆ ನಿರಂತರವಾಗಿ ಪ್ರವಾಸವನ್ನು ಮಾಡಿ ಅಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳು ಹೆಚ್ಚು ಅನುದಾನವನ್ನು ತಂದು ಒಂದಷ್ಟು ಕಾಮಗಾರಿಗಳಿಗೆ ಕೂಡ ಚಾಲನೆಯನ್ನು ನೀಡಿರುವಂಥದ್ದು. ಜೊತೆಗೆ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೊಡಿ ಕೈಗೆ ಈ ಒಂದು ಕ್ಷೇತ್ರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮುಂದೆ ಅಭಿವೃದ್ಧಿ ಆಗುತ್ತೆ ಅಂತನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡಿದ್ರು. ಹಾಗಾಗಿ ಜನರ ಮನಸ್ಸಿನಲ್ಲಿ ಏನಿದೆ ಅಂತನ್ನುವಂಥದ್ದು ಈಗಾಗಲೇ ಕೂಡ ನಿರ್ಧಾರವಾಗಿದೆ. ಅಭ್ಯರ್ಥಿಗಳ ಹಣೆ ಬರಹವನ್ನು ಮತದಾರ ಬರದಾಗಿದೆ. ಇನ್ನೇನಿದ್ರೂ ಕೂಡ ಮತದಾರ ಬರೆದಂತಹ ಭವಿಷ್ಯ ಏನು ಅನ್ನುವಂಥದ್ದನ್ನು ನೋಡಲಿಕ್ಕೆ ಈಗ ಕ್ಷಣಗಳನ್ನೇ ಆರಂಭವಾಗಿದೆ. ಹಾಗಾಗಿ ಇನ್ನೇನು ಸರಿಯಾಗಿ 7 ಗಂಟೆಗೆ ಸ್ಟ್ರಾಂಗ್ ರೂಮನ್ನು ಓಪನ್ ಆಗುತ್ತೆ. ಸುಮಾರು 14 ಟೇಬಲ್ಗಳು ಕೂಡ ಏನು ಮತ ಎಣಿಕೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆದ ಬಳಿಕ ಒಂದೊಂದು ರೂಮ್ಗೆ ಸುಮಾರು 10 ರಿಂದ 15 ಮತಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಅಭ್ಯರ್ಥಿಗಳ ಏಜೆಂಟ್ಗಳು ಯಾರಿರ್ತಾರೆ ಅವರ ಸಮ್ಮುಖದಲ್ಲಿ ಏನು ಮತ ಎಣಿಕೆ ಆರಂಭವಾಗುತ್ತೆ. ಹಾಗಾಗಿ ಚನ್ನಪಟ್ಟಣ ಎನರ್ಜಿ ಸೇವ್ ಮಾಡ್ಕೊಳ್ಳಿ ಮಾದೇಸ್ವಾಮಿ, ಇವತ್ತು ಇಡೀ ದಿನ ನಿಮ್ಮಿಂದ ಇನ್ಪುಟ್ಸ್ ಬೇಕು ನಮಗೆ. ಹೌದು, ಒಟ್ನಲ್ಲಿ ಈ ಮತದಾನ ಆದ ಬಳಿಕ ಎಲ್ಲರ ಚಿತ್ತ ಎಲ್ಲಿರುತ್ತೆ ಅಂದ್ರೆ ಚುನಾವಣೋತ್ತರ ಸಮೀಕ್ಷೆಯ ಅತ್ತ. ಕಾರಣ ಅಲ್ಲೊಂದು ಎಕ್ಸಾಕ್ಟ್ಲಿ ಫಲಿತಾಂಶ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇರುತ್ತೆ. ಹಾಗಾಗಿ ಈ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಏನಾಗಿತ್ತು ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಿನ ಉಪಸಮರ ಗೆಲ್ಲೋದ್ಯಾರು? ಕರುನಾಡಿನ ಉಪಚುನಾವಣೆಯ ಹಗ್ಗಜಗ್ಗಾಟದಲ್ಲಿ ಯಾರು ಗೆಲ್ತಾರೆ? ಚನ್ನಪಟ್ಟಣಕ್ಕೇರೋರು ಯಾರು? ಸಂಡೂರಿನ ಭಾಗ್ಯವಂತರು ಯಾರಾಗ್ತಾರೆ? ಶಿಗ್ಗಾವಿ ಕ್ಷೇತ್ರ ಕಬ್ಜಾ ಮಾಡಿಕೊಳ್ಳೋರು ಯಾರೆಂಬ ನಡೆದ ಲೆಕ್ಕಾಚಾರ ಜೋರಾಗಿತ್ತು. ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆದಿದ್ದು ಮತದಾರ ಪ್ರಭುವಿನ ಮನದಾಳ ಸಮೀಕ್ಷೆಯ ಮೂಲಕ ಗೊತ್ತಾಗಿದೆ. JDS ಭದ್ರಕೋಟೆಯಲ್ಲಿ ವಿಜಯ ಪತಾಕೆ ಹಾರಿಸೋರು ಯಾರು? ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೆದಿತ್ತು. ಸದ್ಯ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪಕ್ಷಾಂತರ ಮಾಡಿದ ಯೋಗೇಶ್ವರ್ಗೆ ಸೋಲು ಸಾಧ್ಯತೆ ಎನ್ನಲಾಗ್ತಿದೆ. ಭದ್ರಕೋಟೆಯನ್ನ ಭೇದಿಸಲು ಬಿಡದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕರ್ನಾಟಕ ಉಪ ಚುನಾವಣೆ ಸಮೀಕ್ಷೆ ಕ್ಷೇತ್ರ ಚನ್ನಪಟ್ಟಣ. ಗೊಂಬೆನಾಡಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿಜಯ ಪತಾಕೆ ಹಾರಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. NDA ಅಭ್ಯರ್ಥಿ ನಿಖಿಲ್ಗೆ 45% ಮತ ಬರಲಿದ್ದು ಕಾಂಗ್ರೆಸ್ನ ಯೋಗೇಶ್ವರ್ 41% ಮತ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ. ಸಂಡೂರು ಯಾರ ಪಾಲಾಗುತ್ತೆ? ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಗೆಲುವಿಗಾಗಿ ಜಟಾಪಟಿ ನಡೆದಿತ್ತು. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳಲಾಗ್ತಿದೆ. ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ಅಧಿಕಾರ ಹಿಡಿಯಲಿದ್ದಾರೆ ಎನ್ನಲಾಗ್ತಿದೆ. ಕ್ಷೇತ್ರ ಸಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ಹಾಗೂ ಬಂಗಾರು ಹನುಮಂತು ನಡುವೆ ಬಿಗ್ ಫೈಟ್ ನಡೆದಿತ್ತು. ಆದರೆ ಸಮೀಕ್ಷೆಯ ಪ್ರಕಾರ ಅನ್ನಪೂರ್ಣಗೆ 43% ಮತ ಸಿಗಲಿದ್ದು ಬಂಗಾರು ಹನುಮಂತುಗೆ 40% ಮತ ಸಿಗಲಿದೆ ಎಂದು ಸಮೀಕ್ಷೆ ಹೇಳುತ್ತಿದೆ. ಶಿಗ್ಗಾವಿ ಕಬ್ಜಾ ಮಾಡೋರು ಯಾರು? ಬೊಮ್ಮಾಯಿಯಿಂದ ತೆರವಾದ ಜಾಗಕ್ಕೆ ನಡೆದ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ಜೋರಾಗಿತ್ತು. ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ಗೆ ಗೆಲುವು ಕಠಿಣ ಎನ್ನಲಾಗ್ತಿದೆ. ಸಮೀಕ್ಷೆಯ ಪ್ರಕಾರ ಭರತ್ ಬೊಮ್ಮಾಯಿ ಜಯಗಳಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ.